ಪಾರ್ಕ್ ಬಗ್ಗೆ, ಎಣ್ಣೊಳೆ ಡ್ಯಾಮ್ ಬಗ್ಗೆ, ಕಾರ್ಕಳದ ವೈಫಲ್ಯದ ಬಗ್ಗೆ ಮಾತಾಡುವಂತಹ ದುರಂತ ಪತ್ರಿಕಾಗೋಷ್ಠಿ ಆಗ್ತಾ ಉಂಟು. ಬಹಳ ಬೇಸರ. ಯಾಕಂದ್ರೆ ನಾವು ಇದನ್ನೆಲ್ಲ ಜೀವನದಲ್ಲಿ ಮಾಡ್ಕೊಂಡು ಬಂದವರಲ್ಲ. ಒಬ್ಬ ಸುಳ್ಳುಗಾರ, ಯಾಕಂದ್ರೆ ಅಭಿವೃದ್ಧಿಯ ಹರಿಕಾರ ಅಂತ ಸ್ವಯಂ ಘೋಷಿತ ನಮ್ಮ ಶಾಸಕರು ಇದೀಗ ಸುಳ್ಳುಗಾರ ಸಾಹುಕಾರರಾಗಿದ್ದಾರೆ ಅಂತ ಒಂದು ಸುಳ್ಳನ್ನೇ ತನ್ನ ಮನೆ ದೇವರಂತ ಮಾಡಿಕೊಂಡ ಈ ಕರ್ನಾಟಕದ 224 ಶಾಸಕರಲ್ಲಿ ಯಾರು ಇದ್ರೆ ಅದರಲ್ಲಿ ಮೊದಲ ಸ್ಥಾನ ಸುನೀಲ್ ಕುಮಾರ್ ಸಿಕ್ತ ಅಂತ ಹೇಳ್ತೇವೆ. ಪರಶುರಾಮ ಥೀಮ್ ಪಾರ್ಕ್ ನಾವೇ ಹೋಗಿ ಹೇಳಿದೆವು, ನಾವೇ ಆ ಫಂಕ್ಷನ್ಗೆ ಹೋದೆವು. ಸುನೀಲ್ ಕುಮಾರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವರು ಇವರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವರು ಇವರಿಗೆ ಇನ್ನಷ್ಟು ಪ್ರವಾಸೋದ್ಯಮದ ಬಗ್ಗೆ ಇರುವ ಚಿಂತನೆಗೆ ಒಳ್ಳೆ ಕೆಲಸ ಮಾಡುವಾಗ ಇವರಿಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಬಂದೆವು. ಮತ್ತೆ ಇವರ ಎಲ್ಲ ಕಿತಾಪತಿ ನೋಡುವಾಗ ನಂಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಒಂದು ಗೋಮಾಳ ಜಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇದೆ ಪೇಪರ್, ನಾನಲ್ಲ, ಬೊಮ್ಮಾಯಿ ಅವರು, ಅವರ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟದ್ದು. ಯಾವಾಗ ಜನವರಿಯಲ್ಲಿ ಓಪನ್ ಮಾಡಿದ್ದಾರೆ, ಅವರೇ ಬಂದಿದ್ದಾರೆ, ಸ್ವಂತ ಮುಖ್ಯಮಂತ್ರಿಯವರೇ ಬಂದಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಮಾರ್ಚ್ ಅಲ್ಲಿ ಇದು ಗೋಮಾಳ ಜಾಗ 329/1 ಯರ್ಲಪಾಡಿ ಪಂಚಾಯತಿನ 1.58 ಸೆನ್ಸ್ ಜಾಗ, 1.58 ಜಾಗ ಗೋಮಾಳ ಜಾಗ. ಇದನ್ನು ಯಾವುದೇ ಕಾರಣಕ್ಕೆ ಪಾರ್ಕಿಂಗ್ ಯೂಸ್ ಮಾಡಬಾರ್ದು ಅವರು ಕೊಟ್ಟ ಆರ್ಡರ್. ನಮ್ಮ ಸರ್ಕಾರ ಅಲ್ಲ, ಸುನೀಲ್ ಕುಮಾರ್ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ, ಇವರೇ ಮಿನಿಸ್ಟ್ರು. ನೀವು ಇದನ್ನು ಕೇಳಬೇಕು. ಯಾಕಂದ್ರೆ ಉದಯ್ ಕುಮಾರ್ ಶೆಟ್ಟಿ ಪರಶುರಾಮ ಥೀಮ್ ಪಾರ್ಕ್ ಅನ್ನು ಮಾಡ್ಲಿಕ್ಕೆ ಬಿಡುತ್ತಾ ಇಲ್ಲ ಎನ್ನುವ ಗುರುತರವಾದ ಆಪಾದನೆ. ಬಿಡಿ, ಅವರ ಆಪಾದನೆಗೆ ಬೆಲೆ ಇಲ್ಲ ಕಾರ್ಕಳದಲ್ಲಿ. ಯಾಕಂದ್ರೆ ಸುಳ್ಳಿನ ಸರದಾರ, ಸುಳ್ಳಿನ ಸಾಹುಕಾರ ಯಾರಾದಿದ್ರೆ ಸುನೀಲ್ ಕುಮಾರ್. ಸುನೀಲ್ ಕುಮಾರ್ ಅಂದ್ರೆ ಸುಳ್ಳು ಅಂದ್ರೆ ಸುನೀಲ್ ಕುಮಾರ್ ಅಂತ ಸಣ್ಣ ಮಕ್ಕಳು ಮಾತಾಡುವ ಒಂದು ಮಟ್ಟಕ್ಕೆ ಇವತ್ತು ಹೋಗಿದೆ. ಯಾಕಂದ್ರೆ ನೋಡಿ, ಈ ಪರಶುರಾಮ ಥೀಮ್ ಪಾರ್ಕಿನ ವಿಚಾರದಲ್ಲಿ ನಾವು ನೋಡುದಂದ್ರೆ ಗೋಮಾಳ ಜಾಗ ಮಾಡಬಾರ್ದು ಕೊಡುವಾಗ ಇವ್ರು ಇರ್ಲಿಲ್ವಾ? ಅದೇ ಬಿಡಿ, ನಾಗಪ್ರಸನ್ನ ಅವರೊಬ್ರು ಹೈಕೋರ್ಟ್ ಜಡ್ಜ್ ಅವರು ಮಾತಾಡಿದ ಈಗ ತೋರಿಸಿದ್ರು. ಅವ್ರು ಏನ್ ಹೇಳ್ತಾರೆ, ನೀವು ರೆಡಿ ಆಗಿದ್ರೆ, ಇಫ್ ಯು ಆರ್ ರೆಡಿ ಟು ಪೇ 1.2 CR 1.2 ಕೋಟಿ ರೂಪಾಯಿ ದುಡ್ಡನ್ನು ಇವರು ತಗೊಂಡಿದ್ದಾರೆ ಸರ್ಕಾರದಿಂದ. ಆ ದುಡ್ಡನ್ನು ವಾಪಸ್ ಕಟ್ಟಿದ್ರೆ ನಾವು ಹೊಸ್ತು ಮಾಡ್ತೇವೆ ಅಂತ. ಇವ್ರದೆಲ್ಲ ನೋಡಿದೆವು ಚರಿತ್ರೆ, ಏನಾದ್ರು ಮಾಡ್ತಾರ ಅಂತ. 2 ವರ್ಷ ಬೇಡ, ಏನೋ ಕೆಟ್ಟ ಕೆಲಸ ಮಾಡಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಿದ್ದು ನಾವಲ್ಲ, ಇದು ಬಿಜೆಪಿಯ ಬಿ ಟೀಮ್ನವರೇ ಇಲ್ಲಿ ಹೀಗಾಗಿದೆ ನಮ್ಗೆ ಹೇಳಿದ್ದು. ನಾವು ಇಂಥದ್ದೆಲ್ಲ ಹುಡುಕ್ಲಿಕ್ಕೆ ಹೋಗುವಷ್ಟು ನಮ್ಗೆಲ್ಲ ಆ ಕೆಟ್ಟ ಯೋಚನೆ ಮತ್ತೆ ಯೋಜನೆ ನಮ್ಮ ಹತ್ರ ಇಲ್ಲ, ಇವರೇ ಹುಡುಕಿ ಕೊಟ್ಟದ್ದು. ಆನಂತರ ನೀವು 1.2 ಕೋಟಿ ದುಡ್ಡು ತಗೊಂಡಿದ್ದೀರಿ, ಅದನ್ನು ವಾಪಸ್ ಕಟ್ತಾರ ಅಂತ ಕೇಳಿದ್ರು. ಇವ್ರದ್ದೇನು ಮಾತಿಲ್ಲ. ಆನಂತರ ನೋಡಿ ನಾನೇ PL ಹಾಕಿದೆ. 5.5 ಲಕ್ಷ ದುಡ್ಡನ್ನು ಕಟ್ಟಿ ಪುನರಪಿ ಆ ಮೂರ್ತಿ ಆಗ್ಬೇಕು, ಪುನರಪಿ ಪ್ರವಾಸೋದ್ಯಮ ತಾಣ ಆಗ್ಬೇಕು ಬೈಲೂರು ಅಂತ ಬರೆದು ನನ್ನ ಹೋರಾಟ ಚಾಲಿಟ್ರೆ ಇವ್ರು ಹಿಂದಿದ್ದ ಇವತ್ತಿಗೂ ಇವರ ಪ್ರಯತ್ನ ಅದು ಮಾಡಬಾರ್ದು, ಅದು ಆಗ್ಬಾರ್ದು. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ಬೇಕಂತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಇದು ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರ ಅಲ್ಲ, ಇದು ನಿಲ್ಲಿಸಿದ್ದು ನಮ್ಮ ಸರ್ಕಾರ ಅಲ್ಲ. ಎರಡೂ ಸುನೀಲ್ ಕುಮಾರ್ ಸರ್ಕಾರನೇ ಮಾಡಿದ್ದು. ಪ್ರಾರಂಭ ಮಾಡಿದ ಅವರ ಸರ್ಕಾರನೇ, ಇದು ಗೋಮಾಳ ಜಾಗ ಮಾಡಬಾರ್ದು ಅವರ ಸರ್ಕಾರನೇ. ಆದ್ರೆ ನಮ್ದು ಈಗ ಪ್ರಯತ್ನ ಇದೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಸರ್ಕಾರದ ದುಡ್ಡನ್ನು ವ್ಯಯಿಸಿ ಆಗಿದೆ ಮತ್ತು ಬೈಲೂರಲ್ಲಿ ಒಂದು ಪ್ರವಾಸೋದ್ಯಮ ಬೆಳಿಬೇಕಂತ ಉದ್ದೇಶ ಇದೆ. ಆದರೆ ಮುಂದಿನ ದಿನದಲ್ಲಿ ಸಹ ಅಲ್ಲಿ ಮೂರ್ತಿ ಪ್ರತಿಷ್ಠೆ ಆಗ್ಬೇಕಾದ್ರೆ ನಮ್ಮ ಎಲ್ಲ ಯಾರು ಹೇಳ್ತಾರೆ, ಎಲ್ಲ ವೈದಿಕ ದೊಡ್ಡ ತಂಡವೇ ಕಾರ್ಕಳದಲ್ಲಿದೆ. ಇವತ್ತು ಪ್ರಪಂಚಾದ್ಯಂತ ಹೋಗಿ ಎಲ್ಲರಿಗೆ ಪ್ರಶ್ನೆ ಹೇಳುವಂತ ತಂಡ ನಮ್ಮಲ್ಲಿದೆ. ಅಲ್ಲಿ ಅಷ್ಟಮಂಗಳ ಪ್ರಶ್ನೆಯಾಗಿ ಆಕ್ಚುಲಿ ಇವರು ಪರಶುರಾಮ ಮೂರ್ತಿಯನ್ನು ಇಡ್ಲಿಕ್ಕೆ ಹೋಗಿ ಸಕ್ಸಸ್ ಆಗಿದ್ರು. ಇದು ಪರಶುರಾಮನೇ ಇಡ್ತಾ ಇರುವ ಅಹಂಕಾರದಲ್ಲಿ ಹೋದ್ರು ಅಷ್ಟೇ. ಇವತ್ತು ನಮ್ಮಲ್ಲಿ ಗೋಮಟೇಶ್ವರ ಉಂಟು, ಎಷ್ಟು 1000 ವರ್ಷದಿಂದ ಆಗಿದೆ ಯಾರಿಗೆ ಗೊತ್ತುಂಟು? ನಮ್ಗೆ ಯಾರು ಗೊತ್ತುಂಟಾ? ವೆಂಕಟರಮಣ ದೇವಸ್ಥಾನ ಇದೆ, ಈಶ್ವರ ಟೆಂಪಲ್ ಇದೆ, ಎಷ್ಟೆಲ್ಲ ಟೆಂಪಲ್ ಎಷ್ಟು ಶತಮಾನದ ಹಿಂದೆ ಆಗಿರ್ಬೋದು, ಅದೆಲ್ಲ ಇವತ್ತಿಗೆ ಇಲ್ವಾ? ಹಾಗಾದ್ರೆ ಏನು ಮೂರ್ತಿ ಇಡಬೇಕು, ಹೇಗೆ ಇಡಬೇಕು, ಏನ್ ಸೈಜ್ ಬೇಕಂತ ಸುನೀಲ್ ಕುಮಾರ್ ನಿರ್ಧಾರ ಮಾಡ್ಲಿಕ್ಕೆ ಇವರು ಶಿಲ್ಪಿ ಅಲ್ಲ, ಇವರು ಏನು ವೈದಿಕನೂ ಅಲ್ಲ. ಇದನ್ನು ಯಾರು ಮಾಡಬೇಕು? ಅವರ ಕೈಯಲ್ಲಿ ಮಾಡ್ಬೇಕು. ಎಲ್ಲವನ್ನು ತಾನೇ ಮಾಡ್ತೇನೆ, ಎಲ್ಲ ಕಾರ್ಕಳ ಸೃಷ್ಟಿಯಾದ್ದೇ ನಾನು ಬಂದ ನಂತರ ಅಂತ ಹೋದ್ರೆ ಇದೇ ಪರಿಣಾಮ ಆಗೋದು, ಆಗ ಭಸ್ಮ ಆಗೋದು ಈ ರೀತಿ ಅಂತ. ಅದಕ್ಕೋಸ್ಕರ ನೋಡಿ, ಹಾಗೆ ಒಂದು ವೇಳೆ ಅವರು ಮಾಡಿದ್ರೆ, ನಿಜವಾದ ಮೂರ್ತಿ ಮಾಡಿದ್ರೆ, ಅವರು ರಥರಾತ್ರಿ ಆ ಮೂರ್ತಿಯನ್ನು ಯಾಕೆ ಶಿಫ್ಟ್ ಮಾಡಬೇಕಿತ್ತು? ರಥರಾತ್ರಿ ಮೂರ್ತಿಯನ್ನು ಯಾಕೆ ತಗೊಂಡು ಹೋಗ್ಬೇಕಿತ್ತು? ಇವತ್ತಿಗೂ ನಾಗಪ್ರಸನ್ನ ಅವರು ಹೇಳಿದ ಹಾಗೆ ಇವರು 1.2 ಕೋಟಿ ದುಡ್ಡನ್ನು ಯಾಕೆ ವಾಪಸ್ ಕಟ್ತಾ ಇಲ್ಲ? ಇವರು ದುಡ್ಡನ್ನು ಕಟ್ಟಲಿ ಅಲ್ವಾ? ನಾಳೆ ಪ್ರಾರಂಭ ಆಗ್ತದೆ. ಈ ಸವಾಲನ್ನು ನಿಮ್ಮ ಮೂಲಕ ನಾನು ಕೇಳಲಿಕ್ಕೆ ಇಷ್ಟೇನೆ. ಅವರು ನೀವು ತಗೊಂಡ ದುಡ್ಡನ್ನು ವಾಪಸ್ ಕಟ್ಟಲಿಕ್ಕೆ ರೆಡಿ ಇದ್ದಾರೆ ಅಂತ ನಾಗಪ್ರಸನ್ನ ಹೈಕೋರ್ಟ್ ಜಡ್ಜಿ ಹೇಳ್ತಿದ್ದಾರೆ. ಇವರು ನಾಳೆ ದುಡ್ಡು ಕಟ್ಟಲಿ, ನಾಳೆ ಕಾರ್ಯ ಪ್ರಾರಂಭ ಆಗ್ತದೆ. ಇವರು ಆ ಕೆಲಸವನ್ನು ಮಾಡ್ಲಿ. ಇವರೊಬ್ರು ಶಾಸಕರು, ಏನೇ ಹೇಳಿದ್ರು ಉದಯ್ ಶೆಟ್ಟಿ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಉದಯ್ ಶೆಟ್ಟಿ ಹಾಗಾದ್ರೆ ಇವರು ಎಂತಕ್ಕೆ ಶಾಸಕರು? ಯಾವ ಪುರುಷಾರ್ಥಕ್ಕೆ ಇವರು ಶಾಸಕರು?